आप देख रहे हैं बीजापुर समय। मैं आपके साथ खलील कलादगी। बीजापुर जिले के कुछ तालुकों में खासकर चरचान और इंडी तालुके के आरएमएसए के तहत आने वाले हाई स्कूल शिक्षकों को 6 महीने से तनख्वाह रुकाए जाने का विरोध करते हुए कल बीजापुर डीडीपीआई ऑफिस के सामने कर्नाटका स्टेट हाई स्कूल असिस्टेंट मास्टर एसोसिएशन की ओर से धरना प्रदर्शन किया गया। शिक्षकों के इस धरना प्रदर्शन को एमएलसी अरुण शाहपुर का साथ शिक्षकों की तनख्वाह अगर जल्द से जल्द नहीं दे पाए तो राज्य के मुख्यमंत्री के दफ्तर के सामने धरना प्रदर्शन करने की बात कही एमएलसी अरुण शाहपुर ने। ನಾನು ಇಲ್ಲಿ ಧರಣಿಗೆ ಬಂದಿದ್ದೆ ಸರ್. ಭಾಳ ಆತಂಕದಲ್ಲಿದ್ದಾರೆ ಎಲ್ಲ ಶಿಕ್ಷಕರು ಸರ್. ಅಂದ್ರೆ ಅದ್ರದ್ದೊಂದು ಕಾಪಿ ನಂಗೆ ರಿಲೀಸ್ ಆರ್ಡರ್ದೊಂದು DDP ಅವ್ರು ಕಳಿಸಿದ್ರೆ ಸರ್. ಅವ್ರಿಗೆ ಧರಣಿ ಆದರೂ ಬಂದಿಲ್ಲ. ನಮ್ಮ ಇದಕ್ಕೆ ಚೆಕ್ ಮಾಡಿ ಸರ್. ಬಿಜಾಪುರ ಸರ್ ನಾಗರಿಕ ಬಂದಿದೆ. ಬಿಜಾಪುರ. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಏನು ಅಂತ. ನನಗೆ ನಾನು ನಿಮಗೆ ಏನೂ ಹೇಳಬೇಕಾಗಿದೆ. ಇನ್ನೊಂದು 2-3 ತಿಂಗಳದ ಇದು ಭಾಳ ಅನಿವಾರ್ಯ ಪರಿಸ್ಥಿತಿ ಅಂತೇಳಿ. ಹಣಕಾಸಿನ ಸ್ಥಿತಿ ಸರಿ ಇಲ್ಲ. ಸಂಬಳ ಕೊಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿ ಈ ರಾಜ್ಯದ ಹಣಕಾಸು ಸ್ಥಿತಿ ತಲುಪಿದೆ. ಬಹುತೇಕ ಮುಖ್ಯಮಂತ್ರಿಗಳು ಹೊರಗಡೆ ಏನೇ ದಂಬಾಚಾರ ಕೇಳಿಕೊಂಡ್ರು ಕೂಡ ಶಿಕ್ಷಕರ ಸಂಬಳಕ್ಕೆ ಬೀದಿಗಿಳಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಈ ಕರ್ನಾಟಕದ ಕಠೋರ ವಾಸ್ತವ. ಈಗ ನೀವು ಲೆಕ್ಕ ಹಾಕ್ರಿ, ಮಾರ್ಚ್ ಎಂಡ್ವರೆಗೂ ಇಷ್ಟು ರೊಕ್ಕ ಬೇಕಾಗ್ತದೆ ಅಂತೇಳಿ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಪಕ್ಕಾ ಲೆಕ್ಕ ಮಾಡಿ ಕೊಟ್ಟು ಕಳಿಸೋ ಕೆಲಸ ಮಾಡಿ ಅಷ್ಟು ರೊಕ್ಕ ಕೊಡುವಂಥ ಸ್ಥಿತಿ ಒಳಗೆ ಸರ್ಕಾರ ಇದೆ. ಇಡೀ ರಾಜ್ಯಕ್ಕೆ ಎಷ್ಟು ಬೇಕು ಅವ್ರು ರಿಲೀಸ್ ಮಾಡ್ಯಾರ. ಅದೇನಾಗಿದೆ ಅಂತ ಹೇಳಿದ್ರೆ ರಾಜ್ಯಕ್ಕೆ ಎಷ್ಟು ಬೇಕು ರಿಲೀಸ್ ಮಾಡಿರೋ ಆದೇಶ ನಮ್ಮ DDP ಅವ್ರು ಕಳಿಸ್ಯಾರ. ಆದ್ರೆ ಅದಕ್ಕೂ ರಿಕ್ವೈರ್ಮೆಂಟಿಗೂ ಹೊಂದಾಣಿಕೆ ಆಗುತ್ತೆ. ಹಂಗಾದಾಗ ಒತ್ತಡ ನಿರ್ಮಾಣ ಆಗ್ತದೆ. ನಾವು ಇಂಡಿಯವ್ರ ಕಳೆದ 1 ವರ್ಷದಿಂದ RMSದವ್ರು ತೊಂದರೆ ತೊಗೊಳಕತ್ತೀವಿ. ಚಡಚಣ ಮತ್ತು ಒಂದೇ ತಾಲೂಕು ಪಂಚಾಯತಿ ಆಗಿರೋದ್ರಿಂದ ನಮಗೆ ನೀವು ಮಾರ್ಚ್ ಎಂಡ್ವರೆಗೆ ಕೊಡ್ರಿ ಅಂತ ನಾವು ಈ ರೀತಿ ಪ್ರೆಷರ್ ಮಾಡೇ ಮಾಡ್ತೀವಿ. ಹಂಗಾದಾಗ ಇನ್ನೊಂದು ಜಿಲ್ಲೆಯೊಳಗೆ ಇನ್ನೊಂದು ಪರಿಸ್ಥಿತಿನೇ ಮಾಡ್ತೀವಿ. ಒಟ್ಟು ಸೂತ್ರ ತಪ್ಪಿರುವಂಥ ಸ್ಥಿತಿಯಲ್ಲಿ ಇದು ಸಂಬಳದ ಬಟವಡೆ ಪರಿಸ್ಥಿತಿ ಬಂದಿದೆ. ಇದು ಈ ರಾಜ್ಯದಲ್ಲಿ ಆಗಬಾರ್ದಾಗಿತ್ತು ಅನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವು ಯಾರು ಎಲ್ಲಿ ರೆಸಾರ್ಟಿಗೆ ಹೋಗ್ಯಾರ ಅನ್ನುವಂಥದ್ದು ಮಾಹಿತಿ ತೊಗೊಳಕ್ಕೆ ನೀವು ಇಂಟೆಲಿಜೆನ್ಸನ್ನು ಉಪಯೋಗಿಸ್ತೀರಿ. ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಯಾವ ಶಾಸಕರು ಎಲ್ಲಿ ಅದಾರ ಕಂಡು ಹಿಡಿಲಕ್ಕೇನು ಇಂಟೆಲಿಜೆನ್ಸ್ ಉಪಯೋಗ ಮಾಡ್ಕೊಳಕತ್ತೀರಿ ಅದನ್ನು ಬಿಡ್ರಿ. ಇಲ್ಲಿ ಏನು ಸಂಬಳಕ್ಕೆ ಪರದಾಡ್ಲಾಗತ್ತಾರ ಸರ್ಕಾರಿ ನೌಕರರು, ಅದ್ರ ಬಗ್ಗೆ ನಿಮ್ಮ ಇಂಟೆಲಿಜೆನ್ಸ್ ಅವರು ನಿಮಗೆ ಬುದ್ಧಿ ಹೇಳಿ ತಿಳಿಸಿ ಹೇಳಿ ಅನ್ನುವಂಥ ಮಾತನ್ನು ಇಲ್ಲಿ ಮೊನ್ನೆನೇ SSA ಹೋರಾಟ ಆಗಿದೆ. RMSA ಹೋರಾಟ ಆಗೋಕ್ಕಿಂತ ಮೊದಲು ಹಣ ಬಿಡುಗಡೆ ಮಾಡಿ ನಾವು ಬೀದಿಗಿಳಿದೇ ಇರುವಂಥ ಸ್ಥಿತಿ ನಿರ್ಮಾಣ ಮಾಡಬೇಕಾಗಿತ್ತು. ಇಷ್ಟಾದರೂ ಸಂಬಳ ತರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಭಾರಿ ದೊಡ್ಡ ವೈಫಲ್ಯ. ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಡ್ತೀನಿ, ಶಿಕ್ಷಕರ ಬೀದಿಗಿಳಿಯುವಂಥ ಸ್ಥಿತಿ ಯಾವ ರಾಜ್ಯಕ್ಕೆ ಬರ್ತದೆ ಅಲ್ಲಿ ಆಡಳಿತ ಕುಸಿದಿದೆ ಅಂತ ಭಾವಿಸ್ಬೇಕಾಗ್ತದೆ. ಭಾಳ ಕೆಟ್ಟ ಸ್ಥಿತಿಯೊಳಗೆ ಕರ್ನಾಟಕದ ಬೊಕ್ಕಸದ ಅನ್ನುವಂಥ ಮಾತನ್ನು ಹೇಳಿದ್ರು. ನಾವು ಬಿಜಾಪುರ ನಗರದಲ್ಲಿ ಈ ಹೋರಾಟವನ್ನು ಇವತ್ತು ಮಾಡಿದ್ದೀವಿ. ನನಗೆ ಒಂದು ಪ್ರೇರಣೆಯನ್ನು ಬಿಜಾಪುರ ಜಿಲ್ಲೆ ಶಿಕ್ಷಕರು ಕೊಟ್ಟಿದ್ದೀರಿ. ಈ ಹೋರಾಟ ಇಲ್ಲಿ ಆದರೂ ಪ್ರಯೋಜನ ಆಗಲ್ಲ. ನೀವೇನು ಹೋರಾಟ ಮಾಡ್ತಿದ್ರೆ ಬೆಂಬಲದ ನಾನು ಕುಂದಿರ್ತೀನಿ ನಿಮ್ಮ ಜೋಡಿ, ನನಗೇನು ಸಮಸ್ಯೆ ಇಲ್ಲ. ಆದರೆ ನಾನು ಇವತ್ತೇ ನಮ್ಮ ಬಾಕಿ ವಿಧಾನ ಪರಿಷತ್ ಸದಸ್ಯರ ಜೊತೆ ಮಾತುಕತೆ ಮಾಡಿ ನಾವು ಮುಖ್ಯಮಂತ್ರಿಗಳ ಕಚೇರಿ ಎದುರುಗಡೆ ಧರಣಿ ಮಾಡಬೇಕಾಗ್ತದೆ. ನಾ ಈ ವೇದಿಕೆ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತೀನಿ, ನಿಮ್ಮ ರಾಜಕೀಯ ಜಂಜಾಟ ಬದಿಗಿಡಿ. ಯಾರು ಸರ್ಕಾರಿ ನೌಕರಿ ಕೆಲಸ ಮಾಡ್ತಾರೋ ಅವ್ರು ಪಗಾರ ಕೊಡೋ ಕೆಲಸ ಮಾಡ್ರಿ. ಇಲ್ಲಂದ್ರೆ ಒಂದು ವಾರದೊಳಗೆ ನಿಮ್ಮದು ಅಕಸ್ಮಾತ್ ಸಂಬಳ ಆಗಲಿಲ್ಲ ಅಂದ್ರೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಎದುರುಗಡೆ ಎಲ್ಲ ಪದವೀಧರ ಶಿಕ್ಷಕ ಕ್ಷೇತ್ರದ ಶಾಸಕರು ಒಟ್ಟುಗೂಡಿ ಧರಣಿ ಮಾಡೋದು ಅನಿವಾರ್ಯ ಆಗ್ತದೆ. ಬಾಕಿದವರು ಬರ್ತಾರೋ ಇಲ್ಲೋ, ನಾ ಮಾತ್ರ ಹೋಗಿ ಮುಖ್ಯಮಂತ್ರಿ ಕಚೇರಿ ಎದುರು ಧರಣಿ ಕುದುರ್ತೀನಿ ಅನ್ನುವಂಥ ಮಾತನ್ನು ಭಾಳ ಗಂಭೀರವಾಗಿ ಹೇಳ್ತಾ, ಅಷ್ಟರ ಒಳಗಡೆ ನೀವು ಮಾರ್ಚ್ವರೆಗೂ ಸಂಬಳಕ್ಕೆ ಬೇಕಾಗಿರೋ ಹಣ ಬಿಡುಗಡೆ ಮಾಡಿ. ಇರದೇ ಇದ್ರೆ ನಮಗೆ ಹೋರಾಟ ಅನಿವಾರ್ಯ ಆಗ್ತದೆ. ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರ ಜೀವಂತದಂತ ತೋರಿಸ್ಬೇಕಂತಂದ್ರೆ ನೀವು ಈ ಹಣ ಬಿಡುಗಡೆ ಮಾಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ನಿಮ್ಮ ಹೋರಾಟದ ಜೊತೆಗೆ ನಾವಿದ್ದೀವಿ. ಅಗತ್ಯ ಬಿದ್ದರೆ ಮುಖ್ಯಮಂತ್ರಿ ಕಚೇರಿ ಎದುರುಗಡೆ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ 2 ಮಾತು ಮುಗಿಸ್ತೇನೆ. ಕರ್ನಾಟಕ ಸರ್ಕಾರದ ಸೇವೆಯಲ್ಲಿರುವಂತಹ ಶಿಕ್ಷಕರಿಗೆ ತಿಂಗಳು ಸಂಬಳ ಆಗ್ತಾ ಇಲ್ಲ ಅನ್ನುವಂಥದ್ದು ಆಡಳಿತ ಕುಸಿತಕ್ಕೆ ಹಿಡಿದಿರುವಂಥ ಒಂದು ಕನ್ನಡಿ. ಬಹುತೇಕ ಜನರ ಅಭಿಪ್ರಾಯದಲ್ಲಿ ಇದು
ಸರ್ಕಾರ ದಿವಾಳಿಯಾಗಿದೆ, ಸರ್ಕಾರದ ಬಳಿ ಸಂಬಳ ಕೊಡಲಿಕ್ಕೂ ಹಣ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸರ್ಕಾರ ಈ ಒಂದು ದೂರಿನಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ತಕ್ಷಣ ಹಣವನ್ನು ರಿಲೀಸ್ ಮಾಡಬೇಕು. ಮಾರ್ಚ್ ಎಂಡ್ವರೆಗೂ ಎಷ್ಟು ಅಗತ್ಯ ಇದೆ ಅಷ್ಟು ಬೇಡಿಕೆಯನ್ನು ಪೂರೈಸುವ ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಶಾಸಕರಾಗಿ ನಮ್ಮ ಶಿಕ್ಷಕರಿಗೆ ಸಂಬಳ ಕೊಡಿಸೋಕೆ ಪ್ರಯತ್ನ ಮಾಡಿ ಹೋರಾಟ ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಭಾಳ ಶೋಚನೀಯ ಸಂಗತಿ. ನನಗೆ ಒಂದು ವಾರದಲ್ಲಿ ಏನಾದರೂ ಈ ಸಂಬಳ ಬಿಡುಗಡೆಯಾಗಿ ಶಿಕ್ಷಕರಿಗೆ ಸಂಬಳ ದೊರಕದೇ ಇದ್ದರೆ ಮುಖ್ಯಮಂತ್ರಿಗಳ ಕಚೇರಿ ಎದುರುಗಡೆ ನಾವು ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಯಾವುದೇ ಪರಿಸ್ಥಿತಿಯಲ್ಲಿ ಮುಂದಿನ ಸೋಮವಾರದ ಒಳಗಡೆ ಶಿಕ್ಷಕರ ಸಂಬಳ ಮಾರ್ಚ್ ಎಂಡ್ವರೆಗೂ ಎಷ್ಟಾಗಬೇಕು ಅಷ್ಟು ಅಲಾಟ್ಮೆಂಟ್ ಬಿಜಾಪುರ ಜಿಲ್ಲೆಗೆ ನೀವು ಕೊಡದೇ ಇದ್ದರೆ ನಾವು ಮುಖ್ಯಮಂತ್ರಿ ಕಚೇರಿ ಎದುರುಗಡೆ ಧರಣಿ ಮಾಡ್ತೇವೆ ಶಾಸಕರುಗಳು ಅನ್ನುವಂಥ ಎಚ್ಚರಿಕೆಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೊಡ್ತೇನೆ. ಅದರ ಒಳಗಡೆ ಸರ್ಕಾರ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ. ಇಲ್ಲಿ ಜಿಲ್ಲೆಯಿಂದ ಏನು ಬೇಡಿಕೆ ಕೊಡಬೇಕು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೊಟ್ಟು ಕಳಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಬೇಕಾಗಿರೋದಾಗಿಲ್ಲ. ಬರೀ ಬಿಜಾಪುರ ಅಷ್ಟೇ ಅಲ್ಲ, ಬಹುತೇಕ ಬಾಗಲಕೋಟೆ, ಬೆಳಗಾವಿಯಿಂದ ಇವತ್ತು ಫೋನ್ ಇದೆ. ಸಂಬಳ ಕೊಡೋಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಇದು ಸರ್ಕಾರದ ವೈಫಲ್ಯ ಇದೆ, ಸರ್ಕಾರವೇ ಸರಿ ಮಾಡಬೇಕು. ಅದಾನಂತರ ಜಿಲ್ಲಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲೂ ಇದೆ. ಜಿಲ್ಲಾ ಪಂಚಾಯತಿ ಸಂಬಳ ಕೊಡೋದು ನನ್ನ ಜವಾಬ್ದಾರಿ ಅಲ್ಲ. ಆ DDP ಅವರು BOಗಳು ಏನು ಮಾಡ್ತಾರೆ ಅಂತ ಅವ್ರು ಬಿಟ್ಬಿಡ್ತಾರೆ. ಆದರೆ ಜಿಲ್ಲಾ ಪಂಚಾಯತಿಯವರು ಇದರ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತಿ ವಿಜಾಪುರ ಅದರ ವೈಫಲ್ಯ ಇದೆ, ಅವರು ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾನು ಮಾಡ್ತೇನೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಹಾಗೂ ಮಾಧ್ಯಮಿಕ ಶಿಕ್ಷಕರ ಸಂಘದ ಒಂದು ಸಹಯೋಗದಲ್ಲಿ ಇವತ್ತು RMSA ಶಿಕ್ಷಕರ ಒಂದು ವೇತನ ಅನುದಾನ ಬಿಡುಗಡೆಗೆ ಒಂದು ದಿನದ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಈ ವೇತನ ಅನುದಾನ ಬಿಡುಗಡೆಗೆ ಇಲಾಖಾ ಮುಖಾಂತರ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೀವಿ. ಅದರ ಜೊತೆಗೇ ನಮ್ಮ ಶಾಸಕ ಪ್ರತಿನಿಧಿಗಳ ಜೊತೆ ಕೂಡ ಮಾತಾಡಿ ಸಾಕಷ್ಟು ಪತ್ರ ವ್ಯವಹಾರ ಕೂಡ ಮಾಡಿದ್ದು ಕೂಡ ಅನುದಾನ ಒಂದು ಬಿಡುಗಡೆ ಆಗುವಲ್ಲಿ ಸರ್ಕಾರ ಒಂದು ವಿಳಂಬ ಧೋರಣೆಯನ್ನು ಅನುಸರಿಸಿದೆ. ಹಾಗಾಗಿ ಇವತ್ತು ಸುಮಾರು ಇಂಡಿ ತಾಲೂಕಿನ ಒಂದು RMSA ಶಿಕ್ಷಕರಿಗೆ ಜೊತೆಗೆ ಸಿಂದಗಿ ತಾಲೂಕು ಇರ್ಬೋದು, ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಜುಲೈನಿಂದ ಇಲ್ಲಿವರೆಗೂ ವೇತನ ಆಗಿಲ್ಲ. ಸೊ ಆ ಒಂದು ಹಿನ್ನೆಲೆಯೊಳಗೆ ನಾವು ಅನಿವಾರ್ಯವಾಗಿ ಇವತ್ತು ಧರಣಿಯನ್ನು ಹಮ್ಮಿಕೋಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲ ಇಡೀ ಜಿಲ್ಲೆಯ ಒಂದು RMSA ಶಿಕ್ಷಕರು ಮತ್ತು ಎಲ್ಲ ಸಂಘಟನೆಯ ಪ್ರಮುಖರು ಇವತ್ತು ಇಲ್ಲಿ ಸೇರ್ಯಾರ. ಎಲ್ಲರ ಒಂದು ನೇತೃತ್ವದಲ್ಲಿ ಒಂದು ಧರಣಿಯನ್ನು ಹಮ್ಮಿಕೊಂಡು ಇವತ್ತು ಮಾನ್ಯ ಶಾಸಕರನ್ನು ಅರುಣ್ ಶಾಪುರ್ ಸಾಹೇಬರನ್ನು ಕರೆಸಿ ಮತ್ತು ಮಾನ್ಯ ಪುರಸಭೆಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗನೆ ನಾವು ಅನುದಾನ ಬಿಡುಗಡೆ ಮಾಡಬೇಕೆಂದು ಇವು ಎಲ್ಲ ಒಂದು ಶಿಕ್ಷಕರ ಒಂದು ಒಕ್ಕೊರಲ ಅಭಿಪ್ರಾಯದ ಮೇರೆಗೆ ನಾನು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೇನೆ. ಆದಷ್ಟು ಬೇಗನೆ RMSA ಒಂದು ಶಿಕ್ಷಕರ ವೇತನ ಅನುದಾನವನ್ನು ಬಿಡುಗಡೆಗೊಳಿಸಬೇಕು. ಮತ್ತು ಜೊತೆಗೆ ಆದಷ್ಟು ಬೇಗ ಅನುದಾನ ಬಿಡುಗಡೆ ಆದಲ್ಲಿ ಒಂದು ಶೈಕ್ಷಣಿಕ ಉತ್ತಮವಾದ ವಾತಾವರಣ ನಿರ್ಮಿಸಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ. ಬರ್ತಕ್ಕಂಥ ಮತ್ತು SLC ಫಲಿತಾಂಶ ಒಂದು ಒಳ್ಳೆಯ ಫಲಿತಾಂಶ ಪಡೆಯುವ ನಿಟ್ಟಿನಲ್ಲಿ ಕೂಡ ಸಹಕಾರಿ ಆಗ್ತದೆ ಅಂತ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿಯನ್ನು ಮಾಡ್ತೇನೆ. ಆದಷ್ಟು ಬೇಗನೆ RMSA ಶಿಕ್ಷಕರ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ನಾನು ಪ್ರೌಢಶಾಲಾ ಸಹಶಿಕ್ಷಕ ಸಂಘದ ಜಿಲ್ಲಾ ಅಧ್ಯಕ್ಷ ಸಿದ್ದು ಹಂಚಿನಾಳ್ ಅಂತ. और खबरों के लिए जुड़े रहिएगा आपके अपने चैनल बीजापुर समय के साथ।